ಒಳ್ಳೊಳ್ಳೆ ಐಡಿಯಾಗಳು ಬೇಕು ಅಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ಕೆಲವೊಮ್ಮೆ ನಾವೊಬ್ಬರೇ ಕೂತು ಯೋಚನೆ ಮಾಡ್ತೀವಿ, ಆದ್ರೆ ಆ ನಿಜವಾದ ಮ್ಯಾಜಿಕ್ ಅದು ಯಾವಾಗಾಗತ್ತೆ? ಬನ್ನಿ ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಮಾತಾಡೋಣ. ಹಾಗಾದ್ರೆ ಈ ಅದ್ಭುತ ಅನ್ನೋ ಐಡಿಯಾಗಳು ಎಲ್ಲಿಂದ ಬರುತ್ತೆ? ಇದು ತುಂಬಾನೇ ಬೇಸಿಕ್ ಆದ ಪ್ರಶ್ನೆ. ಒಬ್ರ ತಲೆಯಿಂದನಾ ಅಥವಾ ಹಲವು ತಲೆಗಳು ಒಂದಾದಾಗ ಏನಾದ್ರೂ ಸ್ಪಾರ್ಕ್ ಆಗತ್ತಾ? ಒಬ್ಬರೇ ಕೆಲ್ಸ ಮಾಡೋದಕ್ಕೂ ಒಂದು ಟೀಮ್ ಆಗಿ ಹೊಸದನ್ನು ಹುಡುಕೋದಕ್ಕೂ ಇರೋ ಆ ಪವರ್ ಡಿಫರೆನ್ಸ್ ಏನು? ಅದನ್ನೇ ಈಗ ನೋಡೋಣ. ನೋಡಿ, ಒಬ್ರೇ ಕೆಲ್ಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಆದ್ರೆ ಒಂದು ಗುಂಪು ಸೇರಿದಾಗ ಇದೆಯಲ್ಲ, ಅಲ್ಲಿ ಐಡಿಯಾಗಳ ಸುರಿಮಳೆಯೇ ಆಗುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ನಮ್ಮೆಲ್ಲರ ಯೋಚನೆ ಮಾಡೋ ರೀತಿಯೇ ಬೇರೆ ಬೇರೆ. ಒಬ್ಬ ಇಂಜಿನಿಯರ್ ಥಿಂಕ್ ಮಾಡೋ ಥರ ಒಬ್ಬ ಆರ್ಟಿಸ್ಟ್ ಥಿಂಕ್ ಮಾಡಲ್ಲ ಅಲ್ವಾ? ಪ್ರತಿಯೊಬ್ಬರ ಆಂಗಲ್ ಒಂದು ಹೊಸ ಬಾಗಿಲನ್ನೇ ತೆರೆಯುತ್ತೆ. ಈ ವಿಷಯಕ್ಕೆ ಒಂದು ಮ್ಯೂಸಿಕ್ ಬ್ಯಾಂಡ್ನ ಉದಾಹರಣೆ ಅಬ್ಬಾ ಪರ್ಫೆಕ್ಟ್ ಆಗಿದೆ. ಯೋಚನೆ ಮಾಡಿ, ಗಿಟಾರಿಸ್ಟ್ ಒಂದು ಹೊಸ ಟ್ಯೂನ್ ನುಡಿಸ್ತಾನೆ. ಅದನ್ನ ಕೇಳಿ ಡ್ರಮ್ಮರ್ಗೆ ಒಂದು ಹೊಸ ಬೀಟ್ ಹೊಳೆಯುತ್ತೆ. ಆ ಬೀಟ್ ಕೇಳಿ ಸಿಂಗರ್ಗೆ 2 ಹೊಸ ಲೈನ್ ಸಿಗ್ಬೋದು. ಹೀಗೆ ಒಬ್ರಿಂದೊಬ್ರಿಗೆ ಇನ್ಸ್ಪೈರ್ ಆಗಿ ಆ ಇಡೀ ತಂಡ ಯಾರೋ ಒಬ್ರೇ ಮಾಡೋಕ್ ಆಗದೇ ಇರುವಂತಹ ಅದ್ಭುತ ಸಂಗೀತವನ್ನೇ ಸೃಷ್ಟಿಸ್ಬಿಡುತ್ತೆ. ಇದೇ ನೋಡಿ ಗ್ರೂಪ್ ಕ್ರಿಯೇಟಿವಿಟಿಯ ಪವರ್. ಸರಿ, ಹಾಗಾದ್ರೆ ಒಂದು ಗುಂಪಲ್ಲಿ ಬ್ರೈನ್ ಸ್ಟಾರ್ಮ್ ಯಾಕೆ ಮಾಡಬೇಕು ಅನ್ನೋದು ಈಗ ಅರ್ಥ ಆಯ್ತು. ಈಗ ಅದನ್ನ ಹೇಗೆ ಎಫೆಕ್ಟಿವ್ ಆಗಿ ಮಾಡೋದು ಅನ್ನೋ ಪ್ರಾಕ್ಟಿಕಲ್ ವಿಷಯಕ್ಕೆ ಬರೋಣ. ಫಸ್ಟ್ ಬೇಸಿಕ್ ಸೆಟಪ್ ಇಂದ ಶುರು ಮಾಡೋಣ. ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂದ್ರೆ ಒಂದು ಗ್ರೂಪ್ನಲ್ಲಿ 4ರಿಂದ 8 ಜನ ಇದ್ರೆ ಸಾಕು. ಅದು ಮೋಟಿವೇಟೆಡ್ ಆಗಿರೋ ಜನ. ಯಾಕಂದ್ರೆ ಇದಕ್ಕಿಂತ ಕಡಿಮೆ ಆದ್ರೆ ಐಡಿಯಾಗಳು ಜಾಸ್ತಿ ಬರಲ್ಲ. ಅದೇ ಜಾಸ್ತಿ ಜನ ಸೇರಿದ್ರೆ ಎಲ್ಲರಿಗೂ ಮಾತಾಡೋಕ್ ಚಾನ್ಸ್ ಸಿಗಲ್ಲ, ಗಜಿಬಿಜಿ ಆಗ್ಬಿಡುತ್ತೆ. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅದೇನಂದ್ರೆ ಪ್ರಶ್ನೆ ಕೇಳೋ ರೀತಿ. ನಾವು ಯಾವ ಪ್ರಶ್ನೆಯನ್ನ ಮುಂದಿಡ್ತೀವಿ ಅನ್ನೋದೇ ಮೊದಲ ಹೆಜ್ಜೆ. ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ಕೇಳೋ ಬದಲು ಈ ಗೋಲ್ ರೀಚ್ ಆಗೋಕೆ ನಮ್ಗೆ ಏನೆಲ್ಲಾ ದಾರಿಗಳಿವೆ ಅಂತ ಕೇಳಿ ನೋಡಿ. ಆಗ ನೋಡಿ ಪಾಸಿಬಲ್ ಸೊಲ್ಯೂಷನ್ಸ್ ಲಿಸ್ಟ್ ಎಷ್ಟು ದೊಡ್ಡದಾಗುತ್ತೆ ಅಂತ. ಈಗ ನಾವು ಮಾತಾಡೋಕೆ ಹೊರ್ತಿರೋದು ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಸಕ್ಸಸ್ ಆಗುತ್ತಾ ಅಥವಾ ಫೇಲ್ ಆಗುತ್ತಾ ಅಂತ ಡಿಸೈಡ್ ಮಾಡೋ ಆ ಒಂದೇ ಒಂದು ಗೋಲ್ಡನ್ ರೂಲ್ ಬಗ್ಗೆ. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಹೌದು, ಮುಂದೆ ನಾವ್ ನೋಡ್ಲಿರೋ ಈ ರೂಲ್ ಇದೆಯಲ್ಲ, ಇದರ ಪ್ರಾಮುಖ್ಯತೆ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಇದು ಇಡೀ ಪ್ರಾಸೆಸ್ನ ಹೃದಯ ಇದ್ದಾಗೆ. ಇದನ್ನೇನಾದ್ರೂ ಫಾಲೋ ಮಾಡಿಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಟೀಮ್ ಇದ್ರೂ ಆ ಸೆಷನ್ ಫೇಲ್ ಆಗೋದು ಗ್ಯಾರಂಟಿ. ಇದೇ ಆ ಗೋಲ್ಡನ್ ರೂಲ್. ಇದ್ರ ಹಿಂದಿರೋ ಕಾರಣ ತುಂಬಾನೇ ಸಿಂಪಲ್. ಯೋಚನೆ ಮಾಡಿ, ಯಾರೋ ಒಬ್ರು ಒಂದು ಐಡಿಯಾ ಹೇಳಿದ ತಕ್ಷಣ ನಾವು ಅದು ಸರಿಯಿಲ್ಲ ಅಂತ ಕ್ರಿಟಿಸೈಸ್ ಮಾಡಿದ್ರೆ ಏನಾಗುತ್ತೆ? ಆ ವ್ಯಕ್ತಿ ಮತ್ತೆ ಮಾತಾಡೋಕೆ ಹಿಂಜರಿತಾರೆ ಅಲ್ವಾ? ಒಂದು ವೇಳೆ ಅವರ ಮುಂದಿನ ಐಡಿಯಾನೇ ಒಂದು ಬ್ರಿಲಿಯಂಟ್ ಐಡಿಯಾ ಆಗಿದ್ರೆ? ನೋಡಿ, ಈ ಪಾಯಿಂಟ್ ತುಂಬಾನೇ ಕ್ರೂಷಿಯಲ್. ಐಡಿಯಾ ಹುಟ್ಟೋ ಫೇಸ್ ಬೇರೆ, ಅದನ್ನ ಜಡ್ಜ್ ಮಾಡೋ ಫೇಸ್ ಬೇರೆ. ಈ ಎರಡನ್ನೂ ಯಾವತ್ತೂ ಮಿಕ್ಸ್ ಮಾಡಬಾರ್ದು. ಮೊದಲನೇ ಫೇಸಲ್ಲಿ ಹುಚ್ಚು ಅಂತ ಅನ್ಸೋ ಐಡಿಯಾಗಳು ಬಂದ್ರೂ ಪರವಾಗಿಲ್ಲ, ಎಲ್ಲದಕ್ಕೂ ವೆಲ್ಕಮ್ ಇರ್ಲಿ. ಆಮೇಲೆ ಶಾಂತವಾಗಿ ಕೂತು ಅದರಲ್ಲಿ ಯಾವ್ದು ವರ್ಕ್ ಆವತ್ತೆ ಅಂತ ಆರಾಮಾಗಿ ಅನಲೈಸ್ ಮಾಡ್ಬೋದು. ಓಕೆ, ರೂಲ್ಸ್ ಎಲ್ಲ ಗೊತ್ತಾಯ್ತು. ಈಗ ಸೆಷನ್ ನಡಿಬೇಕಾದ್ರೆ ಆ ಎನರ್ಜಿನ ಹೈ ಆಗಿಟ್ಕೊಂಡು ಐಡಿಯಾಗಳು ಕಂಟಿನ್ಯೂಸ್ ಆಗಿ ಬರೋ ಹಾಗೆ ಮಾಡೋಕೆ ಏನೆಲ್ಲ ಟೆಕ್ನಿಕ್ಸ್ ಇದೆ ಅಂತ ನೋಡೋಣ. ಇದು ಕಾಮನ್ ಆಗಿ ನಡೆಯೋ ಒಂದು ತಪ್ಪು. ಶುರುವಲ್ಲೇ ಒಂದು ಸೂಪರ್ ಐಡಿಯಾ ಬಂದ ತಕ್ಷಣ ಆಯ್ತು, ಸಿಕ್ತು ಅಂತ ಡಿಸ್ಕಷನ್ ನಿಲ್ಸ್ಬಿಡೋದು. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಮೊದಲ ಐಡಿಯಾ ಸಾಮಾನ್ಯವಾಗಿ ಎಲ್ಲರಿಗೂ ಹೊಳೆಯುವಂಥದ್ದೇ ಆಗಿರುತ್ತೆ. ನಿಜವಾದ ವಜ್ರಗಳು ಸಿಗೋದು ಇನ್ನಷ್ಟು ಆಳಕ್ಕೆ ಹೋದಾಗ ಮಾತ್ರ. ಹಾಗಾಗಿ ಸೆಷನ್ಗೆ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಕನಿಷ್ಠ ಒಂದು 10 ಡೀಸೆಂಟ್ ಐಡಿಯಾಗಳನ್ನಾದ್ರೂ ಲಿಸ್ಟ್ ಮಾಡಬೇಕು ಅನ್ನೋದು ಗೋಲ್ ಆಗಿರ್ಲಿ. ಹೀಗೆ ಒಂದು ನಂಬರ್ನ ಟಾರ್ಗೆಟ್ ಇಟ್ಟಾಗ ಎಲ್ರೂ ಆ ಸಾಮಾನ್ಯ ಯೋಚನೆಗಳನ್ನ ದಾಟಿ ಇನ್ನಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಇಲ್ಲಿ ಇನ್ನೂ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಇದೆ ನೋಡಿ. ಬಂದಿರೋ ಎಲ್ಲಾ ಐಡಿಯಾಗಳನ್ನ ಎಲ್ಲರಿಗೂ ಕಾಣೋ ಥರ ಒಂದು ಬೋರ್ಡ್ ಮೇಲೆ ಬರೀರಿ. ಇದು ತುಂಬಾನೇ ಪವರ್ಫುಲ್. ಯಾಕಂದ್ರೆ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ಗೆ ಬೆಲೆ ಕೊಟ್ಟ ಹಾಗೆ ಆಗುತ್ತೆ. ಅಷ್ಟೇ ಅಲ್ಲ, ಹಳೆ ಐಡಿಯಾಗಳನ್ನ ನೋಡಿ ಹೊಸ ಐಡಿಯಾಗಳು ಹುಟ್ಟಬಹುದು. ಅದರ ಜೊತೆಗೆ ಆಗಾಗ ಗುಡ್ ಪಾಯಿಂಟ್, ಚೆನ್ನಾಗಿದೆ ಈ ಐಡಿಯಾ ಅಂತ ಸಣ್ಣದಾಗಿ ಪ್ರೋತ್ಸಾಹ ಕೊಡ್ತಾ ಇದ್ರೆ ಇಡೀ ವಾತಾವರಣ ಪಾಸಿಟಿವ್ ಆಗಿರುತ್ತೆ. ಹಾಗಾದ್ರೆ ನಾವೀಗ ಈ ಚರ್ಚೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಇಷ್ಟೊತ್ತು ನಾವು ಮಾತಾಡಿದ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಸುಲಭವಾಗಿ ನೆನಪಿಟ್ಕೊಳ್ಳೋ ಹಾಗೆ ಒಂದು ಬ್ಲೂ ಪ್ರಿಂಟ್ ತರ ಕ್ವಿಕ್ ಆಗಿ ನೋಡಿಬಿಡೋಣ. ಇದೇ ನೋಡಿ ಆ ಬ್ರೈನ್ ಸ್ಟಾರ್ಮಿಂಗ್ ಬ್ಲೂ ಪ್ರಿಂಟ್. ಸರಿಯಾದ ಸೈಜ್ನ ಗ್ರೂಪ್, ಕ್ರಿಯೇಟಿವ್ ಫೇಸ್ ಅಲ್ಲಿ ನೋ ಜಜ್ಮೆಂಟ್, ಬಂದ ಐಡಿಯಾಗಳನ್ನ ಎಲ್ಲರಿಗೂ ಕಾಣೋ ಹಾಗೆ ಬರೆಯೋದು,
ಪಾಸಿಟಿವ್ ಆಗಿ ಎಲ್ಲರನ್ನೂ ಎನ್ಕರೇಜ್ ಮಾಡೋದು ಮತ್ತು ಕ್ವಾಲಿಟಿಗಿಂತ ಕ್ವಾಂಟಿಟಿಗೆ ಅಂದ್ರೆ ಹೆಚ್ಚು ಹೆಚ್ಚು ಐಡಿಯಾಗಳನ್ನು ಹುಟ್ಟಾಕೋದಕ್ಕೆ ಫೋಕಸ್ ಮಾಡೋದು ಇಷ್ಟೇ ಇವೇ ಸಕ್ಸಸ್ಫುಲ್ ಬ್ರೈನ್ ಸ್ಟಾರ್ಮಿಂಗ್ನ ಕೀ ಪಾಯಿಂಟ್ಸ್. ಹಾಗಾದ್ರೆ ಈಗ ಹೇಳಿದ ಈ ಪ್ರಿನ್ಸಿಪಲ್ಸ್ ಅನ್ನ ಕೆಲ್ಸದಲ್ಲೋ ಅಥವಾ ಪರ್ಸನಲ್ ಲೈಫ್ನಲ್ಲೋ ಬರೋ ಚಾಲೆಂಜ್ಗಳಿಗೆ ಅಪ್ಲೈ ಮಾಡೋದು ಹೇಗೆ? ಯಾವ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ಒಂದು ಟೀಮ್ ಜೊತೆ ಕೂತು ಬ್ರೈನ್ ಸ್ಟಾರ್ಮ್ ಮಾಡ್ಬೋದು? ಸ್ವಲ್ಪ ಯೋಚನೆ ಮಾಡಿ.